ರಸಿಯಾರ ಒಳಗೆ ಬನ್ನಿ ನಿಮಗಿದೆ. ಪ್ರತಾಪ್ ತಗೊಳ್ಳಿ, ಅಜ್ಜಿ ಕೊಟ್ಟರು. ಇದೇನು ರುಕ್ಕು ಅವರೇ? ಅಜ್ಜಿ ಮಾಡಿರೋ ಉಪ್ಪಿನಕಾಯಿ ನಿಮಗೆ ಅಂತ ಸ್ಪೆಷಲ್ ಆಗಿ ಹೇಳ್ಕೊಟ್ಟು ಕಳಿಸಿದ್ದಾರೆ. ಓಹೋ, ಏನಪ್ಪ ಪ್ರತಾಪ, ಅಜ್ಜಿಗಂತೂ ಇತ್ತೀಚೆಗೆ ನಿನ್ನ ಮೇಲೆ ಲವ್ ಸ್ಟಾರ್ಟ್ ಆಗಿದೆ. ಅವ್ರು ಎಷ್ಟು ಹೇಳಿದ್ರು ನಾನು ನಿಮ್ಮ ಮನೇಲಿ ಊಟ ಮಾಡಲಿಲ್ವಲ್ಲ, ಅದಕ್ಕೆ ನಾನು ಮನೆಗೆ ಹೋದ್ಮೇಲೆ ಅವರು ಚೆನ್ನಾಗಿ ಊಟ ಮಾಡಲಿ ಅಂತ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಅಜ್ಜಿ ನಿನ್ನ ಮೇಲೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಿದ್ದಾರೆ ಅಂದರೆ ಏನೋ ಇದೆ ಬಿಡು. ಹೇ, ಹಾಗೇನಿಲ್ಲ. ಅಜ್ಜಿ ಮನ್ಸಿಗೆ ಯಾಕೆ ಬೇಜಾರು ಮಾಡಬೇಕು? ಏನು ಅಜ್ಜಿ ಕೊಟ್ಟು ಉಪ್ಪಿನಕಾಯಿ ತಗೋತಿದ್ದಾಗೆ ಸೈಲೆಂಟ್ ಆಗ್ಬಿಟ್ಟೆ? ಅದನ್ನ ಹೇಗೆ ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಅದಕ್ಕಲ್ವೋ ಯಾವ ಉಪ್ಪಿನಕಾಯಿ ಅಂತ ನೋಡ್ತಾ ಇದ್ದೆ. ಒಳ್ಳೆ ಉಪ್ಪಿನಕಾಯಿನೇ. ಅಜ್ಜಿ ಮತ್ತೆ ನಮ್ಮ ರುಕ್ಕು ಅಕ್ಕ ಸೇರಿ ಮಾಡಿರೋ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ತಿನ್ ನೋಡಿ. ಹೌದಾ? ಹಾಗಾದರೆ ಈ ಉಪ್ಪಿನಕಾಯಿ ಖಾಲಿ ಆದಮೇಲೆ ಮತ್ತೆ ಬರ್ತೀನಿ. ನೀವು ಬೇಜಾರು ಮಾಡ್ಕೊಬಾರ್ದು. ನಮಗೆ ಯಾಕೋ ಬೇಜಾರಾಗುತ್ತೆ. ನೀನು ದಿವಸ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋದ್ರು ನಮಗೇನು ಬೇಜಾರಿಲ್ಲ, ಸಂತೋಷನೇ ಆಗುತ್ತೆ. ಟೈಮ್ ಬಂದರೆ ಅದನ್ನು ಮಾಡ್ತೀನಿ ಬಿಡು. ಆ ಟೈಮ್ ಯಾವಾಗ ಬರುತ್ತೋ, ನೀನು ಯಾವಾಗ ನಮ್ಮನೆಗೆ ಬರ್ತೀಯೋ, ಯಾವಾಗ ಊಟ ಮಾಡ್ತೀಯೋ ದೇವ್ರಿಗೆ ಗೊತ್ತು. ಯಾಕೆ ಹಾಗೆ ಹೇಳ್ತೀರಾ ರಾಮ್? ಎಲ್ರೂ ಮನ್ಸು ಮಾಡಿದ್ರೆ ಪ್ರತಾಪ್ ನಮ್ಮನೇಲೇ ಊಟ ಮಾಡ್ತಾರೆ ಅಲ್ವಾ ಪ್ರತಾಪ್? ಅದಕ್ಕೆ ನೀವು ಯಾವ ರೀತಿ ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗಿಲ್ಲ. ಅಂದ್ರೆ ಎಲ್ರೂ ಸೇರಿ ನಿಮ್ನ ಒಂದಿನ ಊಟಕ್ಕೆ ಕರೆದ್ರೆ ನೀವು ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಓ, ಹಾಗೆ ಹೇಳಿದ್ರ? ನೀವು ರಾಮ್ ಕೈಗೆ ಒಂದು ಮಗುನ ಕೊಡಿ, ದಿನ ಮಗುನ ನೋಡೋ ನೆಪದಲ್ಲಾದರೂ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಸರಿ ಕಣ, ನಾನು ಬರ್ತೀನಿ ಆಯ್ತಾ? ಸರಿ ಕಣ. ಜಾನಕಿ, ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿಗೆ ನಂಗೆ ನಿದ್ದೆನೇ ಬರಲ್ಲ ಅಂತ ಅನ್ನಿಸ್ತಾ ಇದೆ. ನನ್ಗೂ ರಾಮ್, ನೀವು ಅನ್ಕೊಂಡಿರೋ ಕೆಲಸ ಆದಷ್ಟು 50% ಆದ ಹಾಗೆ. ಎಲ್ಲನೂ ಒಳ್ಳೇದಾಗ್ತಿದೆ. ಆದಷ್ಟು ಬೇಗ ನಿಮ್ಮ ಕನಸು ನೆನ್ಸಾಗುತ್ತೆ. ಹೌದು ಜಾನಕಿ, ನಾನು ಇಷ್ಟು ವರ್ಷ ಪಟ್ಟಿರೋ ಶ್ರಮಕ್ಕೆ ಆ ದೇವರು ಇವಾಗ ಪ್ರತಿಫಲ ಕೊಡ್ತಾ ಇದ್ದಾನೆ. ಯಾವುದೇ ಕೆಲಸನಾದರೂ ಅಷ್ಟೇ ಒಳ್ಳೆ ಉದ್ದೇಶ ಇಟ್ಕೊಂಡು ಉತ್ಸಾಹ ತೋರಿಸಿದ್ರೆ ಸಕ್ಸಸ್ ಆಗೇ ಆಗ್ತೀವ್ರಾ? ನಿಜ ಜಾನಕಿ, ನಿನ್ನಂತ ಹೆಂಡತಿ ಜೊತೆಗಿರ್ಬೇಕಾದ್ರೆ ಎಂಥ ಗಂಡನಿಗಾದ್ರೂ ಸಂತೋಷ ಆಗೇ ಆಗತ್ತೆ. ರಾಮ್, ನಾನು ಹೇಳಿದ್ರು ಇದ್ರಲ್ಲ, ನೀವು ಮಾಡೋ ಕೆಲಸದಲ್ಲಿ ಉತ್ಸಾಹ ತೋರಿಸಿ ಅಂತ. ಇದು ಒಂಥರ ಕೆಲಸನೇ ಅಲ್ವಾ ಜಾನಕಿ? ತಮಾಷೆ ಸಾಕು ರಾಮ್, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಹಬ್ಬ, ಇವಾಗಲಾದರೂ ಹೇಳಬೇಕು ಅಂತ ಅನ್ನಿಸ್ತಲ್ಲ. ನಿನ್ನೆಯಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಏನು ಅಂತ ಹೇಳು. ನನ್ನ ವಿಷಯ ಅಲ್ಲ, ಮಾಳ್ವಿಕಾ ವಿಷಯ ಹೇಳಬೇಕು ಅಂದಿದ್ದು. ಈ ಟೈಮಲ್ಲಿ ಅವಳ ವಿಷಯ ಯಾಕೆ ಜಾನಕಿ? ಮೂಡೆಲ್ಲ ಬರ್ನಾಗೋಗುತ್ತೆ. ರಾಮ್, ಈಗೀಗ ನಿಮಗೆ ಮಾಳ್ವಿಕಾನ ನೋಡಿದ್ರೆ ಏನನ್ಸುತ್ತೆ? ಅನ್ಸೋದೇನು ಮಣ್ಣು, ಮನ್ಸಲ್ಲಿ ಕೊಳ್ಕಿಡ್ಕೊಂಡು ಹೊರಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು. ಆದರೂ ಅವಳು ಬದಲಾಗಿರೋ ಥರ ಕಾಣಿಸ್ತಿಲ್ವಾ? ಯಾರು? ಅವಳು ಬದಲಾಗೋದಾ? ಅವಳು ಬದಲಾಗೋದು ರಾಜಕಾರಣಿ ಮತ್ತು ನಿಜ ಆಗೋದು ಎರಡೂ ಒಂದೇ. ಯಾವುದು ಈಡೇರಲ್ಲ. ಅವಳನ್ನೇನಾದ್ರೂ ನಾವು ನಂಬ್ಕೊಂಡ್ರೆ ಮೂರು ನಾಮನೆ. ನಂಗೆ ಯಾಕೋ ಮಾಳ್ವಿಕಾ ಚೇಂಜ್ ಆಗಿರೋ ಥರ ಕಾಣ್ತಿದೆ ರಾಮ್. ಅವಳು ತಪ್ಪಿಗೆ ಅವಳಿಗೆ ಅರ್ಥ ಆಗಿದೆ ಅನ್ನಿಸ್ತಿದೆ. ಏನು ಜಾನಕಿ ನೀನು ಹೋಗಿ ಹೋಗಿ ಅವಳ ಬಗ್ಗೆ ಹೇಳ್ತಿದ್ಯಾ? ಅವಳಿಗೆ ಗೊತ್ತಿರೋದೆ ತಪ್ಪನ್ನ ಹುಡ್ಕೋದು, ತಪ್ಪನ್ನ ಅರ್ಥ ಮಾಡ್ಕೊಳ್ಳೋದಲ್ಲ. ಏನು ಅವಳು ಫೋನಲ್ಲಿ ಹೇಳಿದ್ನ ಕೇಳಿ ನೀನು ನಂಬಿಟ್ಯಾ ಹೇಗೆ? ಇಲ್ಲ, ಅವಳು ನನ್ನ ಹತ್ರ ಬಂದು ತುಂಬ ಬೇಜಾರಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನಿಮಗೂ ರಾಮ್ಗೂ ನಾನು ತುಂಬ ಅನ್ಯಾಯ ಮಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇದ್ಲು. ಏನು ಹಾಗೆಲ್ಲ ಕೇಳಿದ್ಲ? ಪಾಪಿ, ಅದೇನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಳು ಏನೋ. ನನ್ನ ಕೆಲ್ಸಕ್ಕಂತೂ ಕಲ್ಲಾಗದೇ ಇದ್ರೆ ಸಾಕು. ಹಾಗೆ ಕಂದ್ಕೋತೀರಾ? ಮುಂದೆ ಅವಳು ಒಳ್ಳೆಯವಳಾದರೂ ಆಗ್ಬೋದಲ್ವಾ? ಜಾನಕಿ,
ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಾ ಇರೋರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಂಬಿಕೆ ಬರಲ್ಲ. ತಕ್ಷಣಕ್ಕೆ ನಂಬಿಕೆ ಬರಲ್ಲ, ಆದರೆ ಒಳ್ಳೆ ಕೆಲಸನೇ ಮಾಡ್ತಾ ಹೋದರೆ ನಂಬಿಕೆ ಬರುತ್ತಲ್ವಾ? ಅವಳು ಒಳ್ಳೆ ಕೆಲಸ ಮಾಡ್ತಾಳೆ ಅಂತ ನಂಬಿಕೆ ಇಟ್ಟರೆ ರೈಲ್ವೆ ಸ್ಟೇಷನಲ್ಲಿ ಬಸ್ಸಿಗೆ ಕಾಯ್ದಂಗೆ. ನಾವು ಕಾಯೋದಷ್ಟೇ, ಬಸ್ ಅಂತೂ ಬರಲ್ಲ. ಸುಮ್ಮನೆ ಅವಳು ಏನೋ ಲಾಭಕ್ಕೆ ನಿನ್ನ ಹತ್ರ ಆ ರೀತಿ ಹೇಳಿದ್ದಾಳೆ. ನೀನು ತಲೆ ಇಲ್ಲದೆ ಅವಳು ನಂಬಿದ್ಯಾ. ನೋಡೋಣ, ಯಾರು ಯಾವಾಗ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದ್ರ ಬೆಲೆ ಟೈಮ್ ಬಂದಾಗಲೇ ಅಲ್ವಾ ಗೊತ್ತಾಗೋದು. ನಾನು ನೋಡ್ತೀನಿ ಜಾನಕಿ, ಅದು ಯಾವಾಗ ಬದಲಾಗ್ತಾಳೆ ಅಂತ. ರಾಮ್, ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಿದ್ರೆ ಬೇಜಾರಿಲ್ಲ ತಾನೆ? ಜಾನಕಿ, ನೀನು ಏನು ಕೇಳಿದ್ರು ನಂಗೆ ಬೇಜಾರಿಲ್ಲ, ಆದರೆ ಸುತ್ತಿ ಬಳಸಿ ಕೇಳಬೇಡ. ಅದೇನು ಅಂತ ಹೇಳು. ಮನೆಯಲ್ಲಿ ಎಲ್ಲನೂ ಒಳ್ಳೇದಾಗ್ತಿದೆ. ನಿಮಗೆ ಸಂಸ್ಕೃತ ಪಾಠಶಾಲೆ ಶುರು ಮಾಡೋಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ನಾಳೆ ಭೂಮಿ ಕೂಡ ಸಿಗೋದ್ರಲ್ಲಿದೆ. ಹೌದು, ಮಾಡಬೇಕಾಗಿ ಬರೀ ಒಳ್ಳೆ ಬುದ್ಧಿ ಬರ್ತಾ ಇದೆ ಅಂತ ಹೇಳ್ತಿದ್ಯಾ. ಅದಕ್ಕೆ ಇವಾಗ ಏನು ಮಾಡಬೇಕು? ಯಾವುದೋ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ಬೇಕಾ? ಅದೆಲ್ಲ ಏನೂ ಬೇಡ. ಇದೇ ಖುಷಿಲಿ ನಾವ್ಯಾಕೆ ಒಂದು ಒಳ್ಳೆ ಕೆಲಸ ಮಾಡಬಾರ್ದು? ಏನು ಜಾನಕಿ ನೀನು? ಹಾಗಾದ್ರೆ ನಾವು ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ತಿದ್ವಾ? ನೀನು ಹೇಳೋದು ನೋಡಿದ್ರೆ ನಾವು ಇವಾಗೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಥರ ಹೇಳ್ತಾ ಇದೆಯಾ. ಹಾಗಲ್ಲ ರಾಮ್, ನಮಗೆ ಗೊತ್ತಾಗ್ದಿರೋ ಒಂದು ಒಳ್ಳೆ ಕೆಲಸ ಬಾಕಿ ಇದೆ. ಸರಿ, ಆ ಒಳ್ಳೆ ಕೆಲಸ ಏನು ಅಂತ ನಿಂಗೂ ಗೊತ್ತಾಯ್ತಲ್ಲ, ಹೇಳು, ಮಾಡೋಣ. ನಾವ್ಯಾಕೆ ರುಕ್ಕೋಕ್ಕಂಗೆ ಮದುವೆ ಮಾಡಬಾರ್ದು? ಜಾನಕಿ, ಏನು ಹೇಳ್ತಿದ್ಯಾ ನೀನು? ನಿಜಾನೇ ರಾಮ್, ಅಕ್ಕ ಎಷ್ಟು ದಿನ ಅಂತ ಒಂಟಿಯಾಗಿರ್ತಾಳೆ. ಅವಳಿಗೂ ಮನ್ಸನ್ನೋದಿದೆ ಅಲ್ವಾ? ನಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋವಂಥ ವಿಷಯನ ಹಂಚ್ಕೊಳಕ್ಕಂತ ಅವ್ರಿಗೂ ಒಬ್ಬರು ಬೇಕಲ್ವಾ? ಅವ್ರ ಜೀವನದಲ್ಲಿ ಭರವಸೆ ಹುಡ್ಸೋಕೆ ಒಂದು ಮನಸ್ಸು ಜೊತೆಯಾಗಿರೋದು ಬೇಡವಾ ರಾಮ್? ನೀನು ಹೇಳೋದೇನು ನಿಜ ಜಾನಕಿ, ಆದರೆ ಇಂಥ ಪರಿಸ್ಥಿತಿಲಿ ಅಕ್ಕನ ಮದುವೆ ಆಗೋದಕ್ಕೆ ಯಾರು ಬರ್ತಾರೆ? ಯಾಕೆ ಬರಲ್ಲ ರಾಮ್? ಅಕ್ಕನಿಗೇನು ಮಹಾ ವಯಸ್ಸಾಗಿದೆ. ಅಕ್ಕನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋರು ಒಬ್ರಿದ್ದಾರೆ. ಅವ್ರ ಜೊತೆ ಅಕ್ಕ ಸುಖವಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾರ ಬಗ್ಗೆ ಹೇಳ್ತೀಯ ಜಾನಕಿ ನೀನು? ನಿಮ್ಮ ಫ್ರೆಂಡ್ ಪ್ರತಾಪ್ ಬಗ್ಗೆ. ಅಕ್ಕಂಗೆ ಪ್ರತಾಪ್ ಜೊತೆ ಮದುವೆನಾ? ಇದು ಹೇಗೆ ಸಾಧ್ಯ ಜಾನಕಿ? ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ರಾಮ್. ಪ್ರತಾಪ್ಗೆ ಅಕ್ಕನ ಮೇಲೆ ಪ್ರೀತಿ ಇದೆ. ಎಲ್ಲಿ ನಿಮ್ಮಿಬ್ಬರ ಸ್ನೇಹಕ್ಕೆ ಕಳಂಕ ಬರುತ್ತೆ ಅಂತ ಸಂಕೋಚ ಪಟ್ಕೋತಿದ್ದಾರೆ. ನೀವೊಂದು ಮಾತು ಕೇಳಿ ನೋಡಿ ರಾಮ್, ಖಂಡಿತ ಅಕ್ಕ ಅವ್ರ ಜೊತೆ ಸಂತೋಷವಾಗಿದ್ದೇ ಇರ್ತಾರೆ. ನನ್ನ ಮನ್ಸಿಗೆ ಅನ್ಸಿದ್ನ ಹೇಳಿದ್ದೀನಿ. ಇನ್ನು ನಿಮಗೆ ನಿಮ್ಮ ಮನೆಯವ್ರಿಗೆ ಬಿಟ್ಟಿದ್ದು. ಬೇಜಾರಾದರೆ ನನಗೆ ಕ್ಷಮಿಸಿ. ಇಲ್ಲ ಜಾನಕಿ, ನೀನು ಹೇಳೋದಕ್ಕೆ ಬೇಜಾರಿಲ್ಲ, ಆದರೆ ಈ ವಿಷಯದಲ್ಲಿ ನಾವಿಬ್ಬರು ನಿರ್ಧಾರ ಮಾಡೋದಕ್ಕಾಗಲ್ಲ. ಮನೇಲಿ ಕೇಳಬೇಕು. ಅಜ್ಜಿ ಇದಕ್ಕೆ ಏನು ಮಾತಾಡ್ತಾರೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಅಕ್ಕ ಒಪ್ಕೋತಾರ? ಪ್ರತಾಪ್ನ ಕೇಳಬೇಕು. ಪ್ರತಾಪ್ ಅಕ್ಕನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಬೆಳಗ್ಗೆ ಅವರು ನಿಮ್ಮ ಹತ್ರ ಮಾತಾಡುವಾಗ ನಾನು ಅವ್ರನ್ನ ಗಮನಿಸಿದ್ದೀನಿ. ಅಕ್ಕನೂ ಪ್ರತಾಪ್ನ ನೋಡ್ತಾ ಇದ್ರು. ಒಬ್ರನ್ನೊಬ್ರು ನೋಡಿದ ತಕ್ಷಣ ಇಬ್ಬರು ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪು ಜಾನಕಿ. ಇಬ್ಬರು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮುಂದುವರಿಬೇಕು. ನಮಗೆ ನಾವೇ ನಿರ್ಧಾರ ಮಾಡ್ಕೊಂಡು ಹೋದರೆ ಒಂದು ಕಡೆ ನನ್ನ ಸ್ನೇಹನ ಕಳ್ಕೊಬೇಕಾಗತ್ತೆ, ಇನ್ನೊಂದು ಕಡೆ ಸಂಬಂಧನೂ ಹಾಳಾಗುತ್ತೆ. ಅದಕ್ಕೆ ನೀವೇ ನಾಳೆ ಪ್ರತಾಪ್ನ ಒಂದು ಮಾತು ಕೇಳಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇಷ್ಟ ಇಲ್ಲ ಅಂತ ಅವ್ರು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನನ್ನ ನಂಬಿಕೆ ಸುಳ್ಳಾದರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ.
ದೋಸ್ತ್ ಏನೋ ಮಾತಾಡಬೇಕು ಅರ್ಜೆಂಟಾಗಿ ಬಾ ಅಂತ ಕರೆಸ್ದೆ, ಆ ಕಡೆ ಈ ಕಡೆ ಅಡ್ಡಾಡ್ತಿದ್ಯಾ, ಏನಾಯ್ತು ಬಾಯ್ ಬಿಟ್ಟು ಹೇಳು. ಇಮ್ರಾನ್, ಹಾಂ, ನನಗೆ ಒಂದು ಕೆಲಸ ಇದ್ರೆ ನೋಡಿ ಇಮ್ರಾನ್. ನಿನಗೆ ಕೆಲಸನಾ? ಏನು ದೋಸ್ತ್ ನೀನು ಕೆಲಸ ಮಾಡ್ತೀಯಾ? ಯಾಕೆ ಮಾಡಬಾರ್ದಾ? ಯಾವಾಗಲೂ ನಿನ್ನ ಜೊತೆ ಕುತ್ಕೊಂಡು ಕುಡ್ಕೊಂಡು ಖಾಲಿ ಪೋಲಿ ತಿರುಗ್ತಾ ಇರಬೇಕಾ? ನಾನು ಹಾಗೆ ಹೇಳಿಲ್ಲ ದೋಸ್ತ್, ಯಾವತ್ತು ಕೆಲಸ ಕೇಳ್ದೆ ಇರೋನು ಸಡನ್ನಾಗಿ ಕೇಳ್ದಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಎಷ್ಟು ದಿನ ಅಂತ ಅಪ್ರೋಜಕ ಅನ್ಸ್ಕೊಂಡಿರ್ಲೋ. ಮನುಷ್ಯರ ಹತ್ರ ದುಡ್ಡು ಇರಬೇಕು, ಇಲ್ಲ ದುಡಿತಾ ಇರಬೇಕು. ಎರಡೂ ಇಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ. ದೋಸ್ತ್ ಈಗ ನಿನಗೆ ಯಾರು ಏನು ಹೇಳಿದ್ರಪ್ಪ? ಯಾರೇನೋ ಹೇಳಬೇಕು? ನಾನೇ ನಮ್ಮ ಮನೇಲಿ ದಿನ ನೋಡಲ್ವಾ? ಅಲ್ಲ, ಬೆಳಗ್ಗೆ ಆಗ್ತಿದ್ದಾಗೆ ನಮ್ಮ ಅಪ್ಪನ ಕೈಲಿ ಬಯಸ್ಕೊಳ್ಬೇಕು, ರಾತ್ರಿ ಆಗ್ತಿರುವಾಗ ನನ್ನ ಹೆಂಡತಿ ಕೈಲಿ ಹೇಳಿಸ್ಕೊಳ್ಬೇಕು. ಇದನ್ನು ಒಂದು ಜೀವನನ ಅಂತ ಅನ್ಸ್ಬಿಟ್ಟಿದೆ. ಯಾವತ್ತು ಬೇಜಾರು ಮಾಡ್ಕೊಳ್ದೇ ಇರೋನು ಇವತ್ತು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಅಂದರೆ ಮನೇಲಿ ಸಮಥಿಂಗ್ ಏನೋ ನಡೆದಿದೆ ಅಂತಾಯ್ತು. ಏನು ಅಂತ ನನ್ನ ಹತ್ರ ಬಾಯ್ ಬಿಟ್ಟು ಹೇಳು. ಗಂಡ ಯಾವಾಗಲೂ ಕುಡ್ಕೊಂಡು ಬಿದ್ದಿರ್ತಾನೆ, ಅಂಥವ್ರ ಜೊತೆ ಹೇಗೆ ಜೀವನ ಮಾಡ್ತಾ ಇದ್ದಾಳೋ. ಅದಕ್ಕಿಂತ ಮೈ ಮಾರ್ಕೊಂಡು ಬದುಕೋದು ಎಷ್ಟು ಒಳ್ಳೇದು ಅಂತ ಮಾತಾಡ್ಕೋತಾ ಇದ್ದಾರೆ. ಏನು ದೋಸ್ತ್ ನಿನ್ನ ಹೆಂಡತಿ ಹೀಗೆಲ್ಲ ಹೇಳಿದ್ಲಾ? ಹೌದು ಕಣೋ, ಆದರೆ ಅವಳು ನಿಜ ಹೇಳಿದ್ಲೋ ಅಥವಾ ನನ್ನ ತಲೆ ತಿರ್ಸಕ್ಕೆ ಹೇಳಿದ್ಲೋ ಒಂದು ಗೊತ್ತಿಲ್ಲ. ನನಗಂತೂ ತುಂಬ ಬೇಜಾರಾಗೋಗಿದೆ. ನಿಜನಾ ದೋಸ್ತ್? ಜನ ಸುಮ್ಮನೆ ಇರಲ್ಲ ದೋಸ್ತ್. ಈ ಸಮಾಜ ಏನು ಅಂತ ನೀನು ಗೊತ್ತಲ್ಲ. ಅಷ್ಟಲ್ಲದೆ ದೊಡ್ಡವ್ರು ಹೇಳ್ತಾರ, ಗಂಡು ಕೂತ್ ಕೆಟ್ಟ ಹೆಣ್ಣು ತಿರುಗಾಡ್ ಕೆಟ್ಲು ಅಂತ. ಗಂಡು ಖಾಲಿ ಇದ್ರೆ ಪೋಲಿ ಅಂತಾರೆ, ಅದೇ ಹೆಣ್ಣು ಸುಮ್ಮನಿದ್ರೆ ಪೋಲಿತನ ತೋರಿಸ್ತಾರೆ. ಪಾಪ ನಿನ್ ಬೀಬಿ ಜನರ ಮಾತನ್ನ ಕೇಳಿ ಎಷ್ಟು ನೊಂದ್ಕೊಂಡಿರಲ್ಲ ಹೇಳು. ಬೀಬಿ ಆಸೆ ತನ್ನ ಗಂಡ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಇರಲ್ವಪ್ಪ. ತನ್ನ ಮುಂದೆನೇ ತನ್ನ ಗಂಡನ ಮನೆಯವರೆಲ್ಲ ಬೈದ್ರೆ ಹೇಗೆ ಸಹಿಸ್ಕೋತಾಳೆ ಹೇಳು? ನೀನು ಬೀಬಿನೇ ಓಕೆ, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ರು. ಆದರೆ ನೀನು ಬೀಬಿ ಆ ಥರ ಮಾಡಿಲ್ಲ. ಗಂಡ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ, ನಿನಗೆ ಬುದ್ಧಿ ಹೇಳಿದ್ದಾಳೆ. ಅವಳು ಹೇಳಿದ್ದೆಲ್ಲ ಸರಿ ಇದೆ ದೋಸ್ತ್. ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೀನು ಬೀಬಿ ಹೇಳ್ದಂಗೆ ಕೇಳು. ಪ್ರತಿಯೊಂದು ಗಂಡಸು ಏಳು ಬೀಳುಗೆ ಹೆಣ್ಣೆ ಕಾರಣವಾಗಿರ್ತಾಳೆ. ಈಗಿನ ಕಾಲದಲ್ಲಿ ಗಂಡನ ತಲೆ ಕೆಡಿಸಿ ಮನೆ ಹೊಡಿಬೇಕಿದ್ರೆ ನಿನ್ನ ಬೀಬಿ ನೀನು ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದಾಳಲ್ಲ, ಅವಳು ಮಾತು ಕೇಳಿದ್ರೆ ನಿಂಗೆ ಒಳ್ಳೇದಾಗುತ್ತೆ ದೋಸ್ತ್. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ದೋಸ್ತ್. ಯಾವುದಾದ್ರೂ ಕೆಲಸ ಇದ್ದರೆ ದಯವಿಟ್ಟು ಹೇಳು. ದೋಸ್ತ್ ಕೆಲಸನ ನಾನು ಹುಡ್ಕೊಡೋದು ಬೇಡ, ಕೆಲಸನೇ ನೀನೊಂದು ಹುಡುಕ್ತಾ ಇದೆ. ಆದರೆ ನೀನು ಮನಸ್ಸು ಮಾಡಬೇಕಷ್ಟೆ. ಯಾವ ಕೆಲಸನೋ? ನಿಮ್ಮ ಸಸೂರ್ಜಿ ಹತ್ರ ಕೆಲಸ ನಮ್ಮಿಬ್ರಿಗೂ ಕೈ ಬೀಸಿ ಕರೀತಾ ಇದೆ, ನಾವು ಹೋಗಿ ಸಾಥ್ ಕೊಡಬೇಕಷ್ಟೆ. ಜಾನಕಿ, ಪೂಜೆ ಎಲ್ಲ ಆಯ್ತಾ? ಆಗ್ತಾ ಇದೆ. ಯಾಕೆ ಮಾಡ್ಬೇಕಾ? ಅದು ಜಾನಕಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಗೆ ಹೇಳೋದು ಅಂತ. ನನ್ನ ಹತ್ರನಾ? ಏನು ವಿಷಯ ಮಾಡ್ಬೇಕಾ? ನೀನು ಕೋಪ ಮಾಡ್ಕೊಬಾರ್ದು. ಒಳ್ಳೆ ವಿಷಯ ಆದರೆ ನಾನು ಯಾಕೆ ಕೋಪ ಮಾಡ್ಕೋತೀನಿ? ಅದೇನು ಅಂತ ಹೇಳು. ರಾಮ್ಗೆ ಪಾಠಶಾಲೆ ಮಾಡೋದಕ್ಕೆ ದುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ನಾಳೆ ಭೂಮಿ ಪೂಜೆ ಕೂಡ ಮಾಡ್ತಾನೆ. ಮನೇಲೆಲ್ಲ ಒಳ್ಳೇದೇ ಆಗ್ತಾ ಇದೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಹೌದು, ಅದಕ್ಕೆ ಏನೀಗ ಮಾಡ್ಬೇಕಾ? ಇದೇ ಸಂತೋಷದಲ್ಲಿ ನಾವ್ಯಾಕೆ ಒಂದು ಒಳ್ಳೆ ಕೆಲಸ ಮಾಡಬಾರ್ದು? ಯಾವ ಒಳ್ಳೆ ಕೆಲಸದ ಬಗ್ಗೆ ಹೇಳ್ತಿದ್ಯಾ ಮಾಡ್ಬೇಕಾ? ರುಕ್ಕು ಅಕ್ಕನ ಬಗ್ಗೆ. ರುಕ್ಕು ಅಕ್ಕನ ವಿಷಯದಲ್ಲಿ ನಾವ್ಯಾವ ಒಳ್ಳೆ ಕೆಲಸ ಮಾಡ್ಬೇಕಾ? ನಾವ್ಯಾಕೆ ರುಕ್ಕು ಅಕ್ಕನ ಒಂದು ಮದುವೆ ಮಾಡಬಾರ್ದು? ನಾವ್ಯಾಕೆ ರುಕ್ಕು ಅಕ್ಕಂಗೆ ಮದುವೆ ಮಾಡಬಾರ್ದು? ಮಾಡ್ಬೇಕಾ? ನಿನ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು ಜಾನಕಿ? ನನಗೆ ಗೊತ್ತಾಗಲ್ವಾ? ಪಾಪ ಅಕ್ಕ ಒಬ್ಬಂಟಿ ಆಗಿದ್ದಾಳೆ, ಅವಳಿಗೂ ಒಂದು ಮನಸ್ಸಿಲ್ವಾ? ನಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿರೋ ವಿಷಯನ ಅವಳಿಗೂ ಹಂಚ್ಕೊಳಕ್ಕೆ ಒಬ್ರು ಬೇಕಲ್ವಾ?
ಅವಳ ಜೀವನದಲ್ಲೂ ಭರವಸೆ ಹುಡ್ಸೋಕೆ ಒಂದು ಮನಸ್ಸು ಜೊತೆಯಾಗಿರ್ಬೇಕಲ್ವಾ? ಹೇಳು ಜಾನಕಿ. ಯಾಕೆ ಜಾನಕಿ ಸೈಲೆಂಟ್ ಆದೆ? ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಆದರೆ ಈಗ ಅಕ್ಕ ಇರೋ ಪರಿಸ್ಥಿತಿಲಿ ಅವ್ರನ್ನ ಯಾರು ಮದುವೆ ಆಗ್ತಾರೆ? ಯಾಕಾಗಲ್ಲ ಜಾನಕಿ? ಅಕ್ಕನಿಗೇನು ಅಂಥ ಮಹಾ ವಯಸ್ಸಾಗಿರೋದು? ಅಕ್ಕನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಯಾರಾದರೂ ಒಬ್ರು ಇರದೇ ಇರ್ತಾರಲ್ವಾ? ಅದೇ ಅಂಥವ್ರನ್ನ ನಾವು ಹುಡುಕ್ಬೇಕಲ್ವಾ? ಹುಡ್ಕೋದೇನು ಬೇಡ ಜಾನಕಿ, ನಾನು ಆಲ್ರೆಡಿ ಹುಡುಕಿಟ್ಟಿದ್ದೀನಿ. ಅಕ್ಕ ಅವ್ರ ಜೊತೆ ತುಂಬ ಸಂತೋಷವಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ಆದರೆ ನೀವೆಲ್ಲ ಒಪ್ಕೊಬೇಕಷ್ಟೆ. ನೀನು ಯಾರ ಬಗ್ಗೆ ಹೇಳ್ತಿದ್ಯಾ ಮಾಳ್ವಿಕಾ? ಅದೇ ರಾಮ್ ಫ್ರೆಂಡ್ ಇದ್ದಾರಲ್ಲ ಪ್ರತಾಪ್, ಅವ್ರ ಬಗ್ಗೆ. ಮಾಳ್ವಿಕಾ, ಇದನ್ನೆಲ್ಲ ನೀನೇ ಹೇಳ್ತಿದ್ಯಾ ಇಲ್ಲ ಬೇರೆ ಯಾರಾದರೂ ನಿನಗೆ ಹೇಳಿ ನೀನು ನನಗೆ ಹೇಳ್ತಿದ್ಯಾ? ದೇವರಾಣೆಗೂ ಇಲ್ಲ ಜಾನಕಿ, ನನ್ನ ಮನಸ್ಸಿಗೆ ಬಂದಿದ್ದೇನೆ ನಿನ್ನ ಹತ್ರ ಹೇಳ್ತಿರೋದು. ಅಕ್ಕಂಗೆ ಪ್ರತಾಪ್ ಜೊತೆ ಮದುವೆ ಅಂದರೆ ಅದಕ್ಕೆ ಪ್ರತಾಪ್ ಒಪ್ಪಬೇಕಲ್ವಾ? ನಾವು ಮನ್ಸು ಮಾಡಿದ್ರೆ ಆಗತ್ತೆ ಜಾನಕಿ. ಪ್ರತಾಪ್ ರಾಮ್ಗೆ ತುಂಬಾ ಕ್ಲೋಸ್ ಇದ್ದಾರಲ್ವಾ? ನೀನು ಒಂದ್ಸತಿ ರಾಮ್ ಹತ್ರ ಪ್ರತಾಪ್ ಜೊತೆ ಮಾತಾಡೋಕೆ ಹೇಳ್ತೀಯಾ? ಹಾಂ ಹಾಂ, ಹೇಳಿ ನೋಡ್ತೀನಿ. ಮಾಳ್ವಿಕಾ ಹೇಳಿದ್ಲು ಅಂತಾನು ಹೇಳ್ತೀನಿ, ಪರವಾಗಿಲ್ಲ ಅಲ್ವಾ? ಹಾಗೆ ಹೇಳು ಜಾನಕಿ. ಹಾಗೆ ಪ್ರತಾಪ್ಗೂ ಅಕ್ಕನ ಮೇಲೆ ಮನಸ್ಸಿದೆ ಅಂತ ಹೇಳು. ಪ್ರತಾಪ್ಗೆ ಅಕ್ಕನ ಮೇಲೆ ಮನಸ್ಸಿದೆ ಅಂತ ನೀನು ಹೇಗೆ ಡಿಸೈಡ್ ಮಾಡ್ತೀಯ ಮಾಳ್ವಿಕಾ? ನಾನೇನು ಅಷ್ಟು ದಡ್ಡಿನ ಜಾನಕಿ? ಆ ಪ್ರತಾಪ್ ಮನೆಗೆ ಬಂದಾಗ ನಾನು ನೋಡಿದ್ದೀನಿ, ಅವ್ರಿಗೆ ಅಕ್ಕನ ಮೇಲೆ ಏನೋ ಒಂಥರ ಭಾವನೆ ಇದೆ. ಅವ್ರು ನೋಡೋ ನೋಟನೇ ಹೇಳುತ್ತೆ. ಅದು ಅಲ್ಲದೆ ಪ್ರತಾಪ್ ತುಂಬ ಒಳ್ಳೆ ಹುಡುಗನೇ. ರಾಮ್ಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ? ಗೊತ್ತು, ಆದರೂ ಒಬ್ರಿಗೊಬ್ರು ನೋಡಿದ ತಕ್ಷಣ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ವಲ್ಲ? ಅದಕ್ಕೆ ಅಲ್ವಾ ಜಾನಕಿ ನಾನು ನಿನ್ನ ಹತ್ರ ಹೇಳಕ್ಕೆ ಬಂದಿದ್ದು. ರಾಮ್ ಪ್ರತಾಪ್ ಹತ್ರ ಒಂದೇ ಒಂದು ಮಾತು ಕೇಳಿದ್ರೆ ಸಾಕು. ಮನಸ್ಸಲ್ಲಿರೋದನ್ನ ಕೇಳೋದ್ರಲ್ಲಿ ಏನು ತಪ್ಪು? ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಾರಪ್ಪ. ಇಷ್ಟ ಇದೆ ಅಂದರೆ ಒಳ್ಳೇದೇ, ಅಕ್ಕನಿಗೂ ಹೊಸ ಜೀವನ ಸಿಕ್ತಂಗೆ ಆಗುತ್ತೆ. ಈ ವಿಷಯದಲ್ಲಿ ನಾವೇ ನಿರ್ಧಾರ ಮಾಡೋಕ್ಕಾಗಲ್ಲ ಮಾಳ್ವಿಕಾ. ಪ್ರತಾಪ್ ಒಪ್ಪಿದ್ರು ಅಕ್ಕನ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಮನೇಲಿ ದೊಡ್ಡವರು ಅಂತ ಇದ್ದಾರೆ, ಮಾವ ಒಪ್ಪಬೇಕು, ಅತ್ತೆಗೆ ಹಿಡಿಸ್ಬೇಕು. ಅಜ್ಜಿ ಬಗ್ಗೆ ನಿನಗೆ ಗೊತ್ತಲ್ವಾ? ಯಾವುದಕ್ಕೂ ಪ್ರತಾಪ್ ಮನಸ್ಸಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಮುಂದುವರೆದ್ರೆ ಆಯಿತು. ಏನಂತೀಯ? ಅಕ್ಕನ ಹತ್ರ ಬೇಕಾದರೆ ನಾನೇ ಕೇಳಿ ನೋಡ್ತೀನಿ. ಸದ್ಯಕ್ಕೆ ನೀನೇನು ಕೇಳಕ್ಕೆ ಹೋಗಬೇಡ. ನಾನು ಇವತ್ತೇ ರಾಮ್ ಹತ್ರ ಈ ವಿಷಯನ ಮಾತಾಡಿ ನೋಡ್ತೀನಿ. ಸರಿ, ಒಳ್ಳೆ ಕಾರ್ಯನ ತಡ ಮಾಡೋದು ಬೇಡ, ಆದಷ್ಟು ಬೇಗ ಕೇಳು ಆಯಿತಾ? ನೀನು ಪೂಜೆಗೆ ಅಡ್ಡಿ ಮಾಡಿದೆ ಅನ್ಸುತ್ತೆ. ಸಾರಿ ಜಾನಕಿ, ನೀನು ಪೂಜೆ ಮುಂದುವರಿಸು.